ಮಾತಾಡ್ತಾರೆ ಪ್ರಿಯಾಂಕರ್ ಒಂದು ಟ್ರೆಂಡ್ ಆಗ್ಬಿಟ್ಟು ಏನೋ ಮಾಡಿ ಪ್ರಿಯಾಂಕರ್ಗೆ ಅವ್ರದ್ದು ಏನದ ಏನೋ ಅನ್ನಪ್ಲೆ ಇಲ್ಲ ಹಾಡಪ್ಲೆ ಸುಮ್ಮ ಅದೊಂದು ಥರ ಅದು ಹಾಕೋದು ಯಾರೋ ಎಲ್ಲೋ ಒಬ್ಬರು ಮೂಲೆಗಿದ್ರು ಪ್ರಿಯಾಂಕರ್ಗೆ ಆಪ್ತ ಹಿಂಗೆ ಮಾಡ್ದೆ ಹಂಗೆ ಮಾಡ್ದೆ ಹೇಳ್ತಾರೋ ಬಿ ಜೆ ಪಿ ಆಪ್ತರು ಸಿಗ್ಬೀಳ್ತಾರೋ ನಾವೆಲ್ಲ ಏನಿದು ಏನೂ ಇಲ್ಲ ಸುಮ್ಮನೆ ನಾವು ಸುಳ್ಳು ಕೇಸು ಎಂತಿಂತೋ ನಿಜ ಕೇಸ್ಗಳು ಮಾಡಿ ಎಷ್ಟೋ ಜನ ಜೈಲಿಗೆ ಹೋಗೋದು ಇವತ್ತಿನ ದಿನ ಅಂಥವ್ರು ರಾಜಾರೋಷವಾಗಿ ಮಾಜಿ ಮಂತ್ರಿಗಳ ಜೊತೆ ತಿರುಗಾಡ್ತಾರೆ ಎಂತಿಂತೋ ಕೇಸ್ ಮಾಡಿದಾರ ಏನು ಮಾಡಿದಾರ ತಮಗೂ ಗುರ್ತದ ನಮ್ಮ ಕಲಬುರಗಿ ಜನತೆಗೂ ಗುರ್ತದ ಅದ್ರ ಬಗ್ಗೆ ನಾ ಏನು ಹೇಳಲ್ಲ ಅದು ಅಂತೂ ನಿಮಗೆ ಗುರ್ತೇ ಅದ ಅದ್ರ ಬಗ್ಗೆ ಯಾಕೆ ವಿನಂತಿ ಮಾಡ್ರಿ ಅಂತ ಹೇಳ್ತೀನಿ ಅಷ್ಟೇ. ಪಾರ್ಟಿ ಲೀಡರ್ಸಿಗೆ ಏನಪ್ಪ ಆಗಿತ್ತಂದ್ರೆ ನನ್ನಿಂತವರಿಗೆ ಒಂದು ಕಪ್ಪು ಚುಕ್ಕಿಯನ್ನು ಬಂದಿದೆ. ಆದಷ್ಟು ಏನಪ್ಪ ಅಂತ ನಮ್ಮ ನಾಯಕರಿಗೆ ನಮ್ಮ ಪ್ರಿಯಾಂಕ್ ಖರ್ಗೆ ಸಾಹೇಬರಿಗೆ ಆಗಲಿ, ನಮ್ಮ MLA ಸಾಹೇಬ್ರು ಅಲ್ಲಂಪ್ರಭು ಪಾಟೀಲ್ ಅವರಿಗಾಗಲಿ, ನಮ್ಮ ಹಿತೈಷಿಗಳಿಗಾಗಲಿ, ನಮ್ಮ ಸಂಬಂಧಿಕರಿಗಾಗಿ ಭಾಳ ಒಂದು ನೋವಿದೆ. ಆ ಒಂದು ನೋವನ್ನು ಆದಷ್ಟು ಜಲ್ದಿ ಇದು ಏನದ ಇದು ಸತ್ಯ ಏನಂತಕ್ಕಂಥದ್ದನ್ನು ನಾ ಆದಷ್ಟು ಜಲ್ದಿ ಏನಪ್ಪ ಅಂದ್ರೆ ನಾನು ಪ್ರೂಫ್ ಮಾಡ್ತೀನಿ. ಈ ಒಂದೇನು ಕೇಸ್ನಿಂತ ನಾ ಋಣಮುಕ್ತನ ಆಗ್ತೀನಿ ಅಂತಕ್ಕಂಥದ್ದನ್ನು ಈ ಸಂದರ್ಭ ಏಕಾಂಗಿಯಾಗಿ ನೀವು ಮಾಡ್ತಕ್ಕಂಥ ಕ್ವಶನ್ ಕೇಳ್ತಾಯಿದ್ರಿ. ಕೇಸ್ ಅವ್ರು ನನ್ನ ಮೇಲೆ ಮಾಡಿದ್ದಾರೆ ಮತ್ತು ನಾ ಏಕಾಂಗಿನೇ ಮಾಡ್ಬೇಕು. ವಿಡಿಯೋ ನೋಡಿ ನಾನೇ ಪರೇಶಾನಿ. ಇಷ್ಟು ಒಂದು ಹೈಲೈಟ್ ಮಾಡಿದ್ದಾರೆ ನನ್ನ ಹೆಸರನ್ನು, ಇಷ್ಟೊಂದು ಹೆಸರು ಮಾಡಿದಾರೆ. ನಾನು ನೋಡಿನಿ ಒಂದೊಂದು ವ್ಯೂಸ್ ನೋಡೀನಿ. ತಪ್ಪೇ ಮಾಡಿಲ್ಲ, ನಾನು ತಪ್ಪೇ ಮಾಡಿಲ್ಲ. ನನಗೆ ಇಷ್ಟೊಂದು ದೊಡ್ಡ ಏನಪ್ಪ ಅಂತಂದ್ರೆ ಒಂದು ಕ್ರೆಡಿಟ್ ಕೊಟ್ರೆ ಇದನ್ನು ಮುಂದೆ ನಾಳಿನ ದಿನ ಇದು ಸತ್ಯ ಏನಂತಕ್ಕಂಥದ್ದು ನಾವು ತೋರಿಸ್ದೆ ಅಂದ್ರೆ ನೀವೆಲ್ಲ ಹೈಲೈಟ್ ಮಾಡ್ಬೇಕು. ಅದಕ್ಕೆ ತಮ್ಮ ಮಾಧ್ಯಮ ಮುಖಾಂತರ ಹೇಳ್ತೀನಿ. ನಾವೊಬ್ಬ ಏನೊಬ್ಬ ಅಮಾಯಕನನ್ನು ಇವತ್ತು ಅವ್ರು ಏನಪ್ಪ ಅಂತಂದ್ರೆ ಪೊಲೀಸರು ಸುಳ್ಳು ಕೇಸ್ ದಾಖಲಿಸ್ಕೇಸಿಂದ ಒಂದು ಅನ್ಯಾಯ ಮಾಡಿದ್ದಾರೆ. ಆದಷ್ಟು ಜಲ್ದಿ ಏನಪ್ಪ ಅಂತಂದ್ರೆ ಈ ಕೇಸ್ನಿಂದ ಬಂದಾನ. ಅದಕ್ಕೆ ನೀವು ಕೂಡ ನನಗೆ ಸಹಕಾರ ಮಾಡ್ಬೇಕಂತೇಳಿ ಈ ತಮ್ಮ ಮೂಲಕ ಒಂದು ವಿನಂತಿ ಮಾಡ್ತಾ ಹೇಳ್ತಾ ಇದ್ದಾರೆ. CID ತನಿಖೆ ಅಲ್ಲ, CBI ತನಿಖೆ ಮಾಡಿಸಿ, CBI ತನಿಖೆ ಮಾಡಿಸಿ, CID ತನಿಖೆ ಮಾಡಿಸಿ. ನಿಮ್ಮದೇ ಸರ್ಕಾರ ಇದೆ, ನೀವು ಕೂಡ ಒತ್ತಾಯ ಮಾಡಿರಿ. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷತೆನೇ ಮತ್ತು ಶಾಸಕರ ಮತ್ತು ಬಾಜುನೇ ಕುಂದಿರ್ಬೇಕಾಗ್ತದೆ. ನಾವು ಶಾಸಕರ ಜೊತೆಯಲ್ಲೇ ಇರಬೇಕಾಗ್ತದೆ. ಪಕ್ಷದ ಕೆಲಸ ಇರ್ತಾವೆ, ಅವ್ರ ಕಾರ್ಯಕರ್ತರು ಇವ್ರ ಕಾರ್ಯಕರ್ತರು ನಮ್ಮದು ಅವ್ರದ್ದು ಎಲ್ಲ ಜಾಯಿಂಟ್ ವೆಂಚರ್ನಾಗೆ ಇರ್ತದೆ ಕೆಲಸ. ಈಗ ಏನೋ ಲಿಂಗರಾಜ್ ಕಣ್ಣಿಗೆ ಈ ಕೇಸಿಗೆ ಪ್ರಿಯಾಂಕ್ ಖರ್ಗೆ ಅವ್ರ ಸಾಹೇಬ್ರು ಏನು ಸಂಬಂಧ, ಅಲ್ಲಂಪ್ರಭು ಪಾಟೀಲ್ ಅವ್ರ ಸಾಹೇಬ್ರು ಏನು ಸಂಬಂಧ? ಸುಮ್ಮನೆ ಅವ್ರ ಕುಮ್ಮಕ್ಕೆ ನಿಂತ ಮಾಡ್ತಾರೆ. ಇವ್ರು ಎಲ್ಲ ಸುಳ್ಳು ಕತೆ. ನಂದು ವಯಸ್ಸು 41 ವರ್ಷ. ನಂದು ಇಡೀ ರಾಜಕೀಯ ಜೀವನದಲ್ಲಾಗಿರ್ಬೋದು, ಒಂದು ಸಾಮಾಜಿಕ ಜೀವನದಲ್ಲಿ ಇಂಥ ಒಂದು ಕೆಟ್ಟದನ್ನು ನಾನು ಮಾಡಲಿಕ್ಕೂ ಬಯಸೋದಿಲ್ಲ. ಯಾಕಂದ್ರೆ ನನಗೆ ಅಷ್ಟಿನ ಟೈಮ್ ಬಂದಿಲ್ಲ. ನನಗೆ ದೇವರೆಲ್ಲ ನನಗೆ ಆಶೀರ್ವಾದ ಕೊಟ್ಟು, ನಮ್ಮ ತಾಯಿ ಆಶೀರ್ವಾದ ಅದ. ಇವ್ರು ಹೇಳಿದ್ರೆ ನಂದು ಕಾರ್ ತೊಗೊಂಡು ಹೋಗಿ ನಾನು ಸಿಗ್ಬಿದ್ದೀನಿ ಅಂಥೇಳಿ. ಕಾರಲ್ಲ, ನಂದು ಟ್ರೈನಿಗೆ ಹೋಗೀನಿ. ನನ್ನ ಕಾರ್ ಇಲ್ಲೇ ಮನೆ ಮುಂದೆ ಐತಿ. ಇನೋವಾ ಅದ, ಒಂದು ಸ್ಕಾರ್ಪಿಯೋ ಅದ ನನ್ನ ಕಾರು. ನನಗೇನು ಅಷ್ಟೇನು ಇದು ಇಲ್ಲ. 27,000 ರೂಪಾಯ್ದು ಒಯ್ದು ನನಗಲ್ಲಿ ಬಾಂಬೆನಲ್ಲಿ ಕಲ್ಯಾಣದಲ್ಲಿ ಮಾರ್ತಕ್ಕಂಥದ್ದು ನನಗೆ ಟೈಮ್ ಬಂದಿಲ್ಲ. ಸುಳ್ಳು ಆರೋಪ ಮಾಡ್ತಾರಲ್ಲ. ಹೌದು, ಅವ್ರ ಕೆಲಸ ಹೇಳ್ತಾರೆ. ಅವರು T4 ಇನ್ನೊಂದು ಅದು ನನಗೇನೂ ಗುರುತಿಲ್ಲ. ಅದ್ರ ಬಗ್ಗೆ ನಮಗೆ ನಾಲೆಜ್ ಇಲ್ಲ. ಅಲ್ಲಿ ನಮಗೆ ಸ್ಥಳೀಯ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದ್ರು. पड़साना और ಏನಪ್ಪ ಅಂತ नए इनको एनक्वायरी करने का है हमारे को 2 दिन का हमारे को PCR कस्टडी होना ಅಂತಂದ್ರೆ ಅವರ ವಕೀಲರು ಕೇಳಿದ್ರು. इनका ಕ್ಯಾಬಿನ್ नई ರೂಲ್ ಅಂತ ನಮ್ಮ ವಕೀಲರು ಹೇಳಿದ್ರು. नए हमारे को 2 दिन का PCR होना ಅಂತ ಅವ್ರು ಹೇಳಿದ್ರು. 2 ದಿವಸ ನಮಗೆ ಪೊಲೀಸ್ ಕಸ್ಟಡಿ ರಿಮಾಂಡ್ ಬೇಕಂತಾರಲ್ಲ. ನಾವು ಏನು ಹೇಳಬೇಕಾಗಿತ್ತು ನಾವು ನಮ್ಮ ವಕೀಲರಿಗೆ ಹೇಳಿದೆವು. ನಮ್ಮ ವಕೀಲರಿಗೆ ಹೇಳಿದೆವು. ಇಲ್ಲ, ನಾವೇ ಟೆನ್ಷನ್ನಲ್ಲಿದ್ದೆವು. ನಾವು ಏನು ಕೇಳ್ತಾರೋ ನಾವು ಮಾತಾಡೋ ಪರಿಸ್ಥಿತಿನೇ ಇದ್ದಿಲ್ಲ. ಅದು ನಾವು ಅಂಜಿಬಿಟ್ಟಿದ್ದೇವೆ. NDPS ಆ್ಯಕ್ಟ್ ಅಂತಂದ್ರೆ ನಮಗೆ ಭಯ. ಏನಂತಾರೆ NDPS ಆ್ಯಕ್ಟ್ನಲ್ಲಿ ಬೇಲೆ ಆಗಲ್ಲ, ಚಾರ್ಜ್ ಶೀಟ್ ಆಗತ್ತಾನ ಅಂತ ಕಿಶನ್ ನಮಗೆಲ್ಲ ಅಂದ್ಬಿಟ್ಟು ನಾವೆಲ್ಲ ಪೂರ ಅಂಜಿ ಪರೇಶಾನಾಗಿದ್ದೆವು. ಏನಪ್ಪ ಏನೂ ಮಾಡಿಲ್ಲ ಅಂತಂದ್ರೂ ಇಂಥದ್ದು ಏನೋ ನಮ್ಮ ಟೈಮ್ ಸರಿ ಇಲ್ಲ, ಏನೋ ಒಂದು ಅನಿವಾರ್ಯ ಕಾರಣಕ್ಕೆ ನಾವು ನಡೆದೋಯ್ತು. ಭಾಳ ತ್ರಾಸ ಆಯ್ತು ನಮಗೆ. ಭಾಳ ನಮ್ಮ ಮನ್ಸಿಗೆ CCTVನಲ್ಲಿ ಏನೇನು ನಮ್ಮ ದೃಶ್ಯ ಇದೆ, ಎಲ್ಲೆಲ್ಲಿ ಏನೇನಿದೆ ಅವೆಲ್ಲ ನಾವು ಕಲೆಕ್ಟ್ ಮಾಡ್ತೇವೆ. ಕಲೆಕ್ಟ್ ಮಾಡಿ ನಮ್ಮದು ವಕೀಲ ಅವ್ರು ಏನು ಡೈರೆಕ್ಷನ್ ಇರ್ತದೆ ಆ ಪ್ರಕಾರ ನಾವು ಫೈಟ್ ಮಾಡ್ತೇವೆ. ಅದ್ರ ಬಗ್ಗೆ ನನಗೂ ನೋಡಿ, ಒಂದು ಸಮಾಜದಲ್ಲಿ ಇರ್ತಕ್ಕಂಥ ವ್ಯಕ್ತಿ ಈ ಒಂದು ಘನತೆಗೆ ಧಕ್ಕೆ ಬಂದದ. ಆದರೂ ಕೂಡ ನನ್ನ ಪ್ರೆಸ್ಟೀಜ್ ಇದೆ. ಇಲ್ಲಿ ನನ್ನ ಹಿತೈಷಿಗಳಿಗೆ, ಸಂಬಂಧಿಕರಿಗೆ, ನಮ್ಮ ಪಾರ್ಟಿ ಎಲ್ಲ ಲೀಡ್ರಿಗೆ, ಮುಖಂಡರಿಗೆ, ನಮ್ಮದೆಲ್ಲ ನಾಯಕರುಗಳಿಗೆ ನನ್ನಿಂತ ಮುಜುಗರ ಆಗಿದೆ. ಅವ್ರಿಗೆ ಅದನ್ನು ಸರಿಪಡಿಸ್ಬೇಕನ್ನ ಫೈಟ್ ಮಾಡಬೇಕು. ಅದನ್ನು 100% ಮಾಡ್ತೀನಿ. ಆರೋಪ ಮುಕ್ತವಾಗಿ ಮತ್ತೆ ಬಂದು ನಿಮ್ಮ ಎದುರನ್ನ ಪ್ರೆಸ್ ಮೀಟ್ ಮಾಡ್ತೀನಿ. ಮತ್ತು ನಾನು ಅದು ಎಲ್ಲ ಡೀಟೇಲ್ಸ್ ಎಲ್ಲ ತೊಗೋತೀರಿ. ಎಲ್ಲ ತೊಗೊಂಡ್ಕಿಸಿ ಮತ್ತು ನಿಮಗೆ ವೈಯಕ್ತಿಕವಾಗಿ ಹೇಳ್ತೀನಿ. ಮುಕ್ತ 100% ನಂದು ಇದ್ರಾಗ ಏನೂ ಇಲ್ಲ ಅಂತೇಳಿ ಸ್ಥಳೀಯ ನ್ಯಾಯಾಲಯ ನನಗೆ ಜಾಮೀನು ಕೊಟ್ಟಿದೆ. ನೀವು ಯಾವುದೇ ತೆಗೀರಿ NDPS ಆ್ಯಕ್ಟ್ನಲ್ಲಿ ಇಷ್ಟು ಜಲ್ದಿ ಬೇಲೆ ಸಿಕ್ಕಿಲ್ಲ ಅಂತ ಹೇಳ್ತಾರೆ. ರಾಜಕೀಯ ಪ್ರಭಾವ ಮಾಡಕ್ಕೆ ನಾನು ಅಲ್ಲಿ ಒಳಗಿದ್ದಿದ್ದೆ. ನನಗೇನು ಗುರುತು?
ನನ್ನ ಮೊಬೈಲೇ ತೊಗೊಂಬಿಟ್ರಿ ಅವರು. ನನಗೆ ಬಂದಿರೋ ಆ ತೌಶೀಫಿಗೆ ಹಿಡಿಯೋ ಸ್ಥಳಿಂದ ಆ ಇರ್ಫಾನನ್ನು ಯೂಸ್ ಮಾಡೋದು ನನ್ನ ಮೆಡಿಕಲ್ ರಿಲೇಟೆಡ್ ಅಂತೇಳಿ ನನ್ನ ತೊಗೊಂಡು ಕಿಶನ್ ಕೇಸ್ ಮಾಡಿದ್ರು ಅಷ್ಟೇ. ಹೇಳ್ತಿದ್ದಿಲ್ಲ ಅವ್ರು ಬೈಜಾನ್ ಕೊಟ್ಟಿದ್ದಾರೆ ಟಿಪ್ಸ್ ಅಂತೇಳಿ ಪೊಲೀಸರು ಹೇಳಿದ್ದಾರೆ ಸ್ವತಃ. ಅವ್ರು ಹೇಳ್ಬಳಗೆ ಗುರ್ತಾಯ್ತು ನಮಗಿದು ಯಾರು ಬೈಜಾನ್ ಯಾರು ಟಿಪ್ಸ್ ಕೊಟ್ಟರು ಅಂತಕ್ಕಂಥದ್ದು ಪೊಲೀಸ್ ಇನ್ಸ್ಪೆಕ್ಟರ್ ಅವ್ರು ಹೇಳ್ಬಳಕೆ ಗುರ್ತಾಯ್ತು ನಮಗೆ. ಅಲ್ಲಿವರೆಗೆ ನಮಗೆ ಗುರ್ತಿದ್ದಿಲ್ಲ. ನಂದು ಹೆಸರನ್ನು ಇವತ್ತಿನ ತೇಜಾವಧೆ ಮಾಡಿದ್ದಾರೆ ನಾಯಕರು. ಅದು ನೋಡಿ ನಾನು ತಪ್ಪೇ ಮಾಡಿಲ್ಲ, ಇಷ್ಟು ಒಂದು ಒಬ್ಬ ಲಿಂಗರಾಜ್ ಕರ್ಣಿ ಅಂತೇಳಿ ಪರಿಚಯ ಮಾಡ್ಬೇಕಂತಂದ್ರೆ ಒಂದು 20 ವರ್ಷ ಹೋಗ್ಯದ. ಬಟ್ ನಾವು ಮೀಡಿಯಾದವ್ರಿಗೂ ನಾ ಪರಿಚಯ ಇದ್ದಿಲ್ಲ. ಆ್ಯಕ್ಚುಲಿ 20 ವರ್ಷ ಟೈಮ್ ಆಗ್ಯದ. ಎಲ್ಲ ಒಬ್ಬ ರಾಜಕೀಯ ವಿರೋಧ ಪಕ್ಷದವ್ರದ್ದೆಲ್ಲ ನಾಯಕರು ಇನ್ನೊಬ್ಬರು ಈ ಒಂದು ಸೋಷಿಯಲ್ ಮೀಡಿಯಾ ಇದರಿಂದ ಟಿ ವಿ ಮಾಧ್ಯಮದಲ್ಲಿ ಮಾತಾಡೋ ಮುಖಾಂತರ ಏನು ಇವತ್ತಿನ ದಿವಸ ಲಿಂಗರಾಜ್ ಕಣ್ಣಿಗೆ ಇಷ್ಟು ಹೈಲೈಟ್ ಮಾಡೋರು ಅದರಲ್ಲಿ ಏನಿಲ್ಲ ಸುಮ್ಮನೆ ಒಂದು ಸುಳ್ಳು ಆರೋಪ ಮಾಡಿ ನನ್ನ ಹೆಸರು ತೇಜೋವಧೆ ಮಾಡೋಕ್ಕೋಸ್ಕರ ಮಾಡಿದ್ದಾರೆ. ಆದಷ್ಟು ಜಲ್ದಿ ನಿಮಗೆ ನನಗೆ ಆತ್ಮಸಾಕ್ಷಿ ಹೇಳ್ತದೆ, ಆದಷ್ಟು ಜಲ್ದಿ ಈ ಒಂದು ಏನೊಂದು ಕೇಸ್ ಇದೆ, ಏನೋ ಒಂದು NDPS ಆ್ಯಕ್ಟ್ ಕೇಸ್ ಹಾಕಿದ್ದಾರೆ, ಆದಷ್ಟು ಜಲ್ದಿ ಏನಪ್ಪ ಅಂತಂದ್ರೆ ಋಣಮುಕ್ತಾಗಿ ಬರ್ತೀನಿ. ಮತ್ತು ಬಂದು ಇದೇ ವೇದಿಕೆ ಮೇಲೆ ಈ ಮಾಧ್ಯಮದವ್ರ ಮುಖಾಂತರ ನಾನು ಎಲ್ಲರಿಗೆ ಏನಪ್ಪ ಅಂತ ಇನ್ನೊಮ್ಮೆ ಪತ್ರಿಕೆ